ಕೊಡಗು ಜನತೆಯ ಪಾಲಿಗೆ ನಮ್ಮ ಬ್ಯಾಂಕ್ ಕೊಡಗು ಡಿಸಿಸಿ ಬ್ಯಾಂಕ್. ಕೊಡಗು ಜಿಲ್ಲೆ ಕಾವೇರಿ ನದಿಯ ಉಗಮದಿಂದ ಹೇಗೆ ಪವಿತ್ರ ಪುಣ್ಯ ಭೂಮಿಯಾಗಿದೆಯೋ ಹಾಗೆಯೇ ಈ ನಾಡಿನ ಜನರಲ್ಲಿ ದೇಶಪ್ರೇಮ, ಕ್ರೀಡಾಭಿಮಾನ, ಪರಿಸರ ಪ್ರೇಮ, ದುಡಿಮೆಯೇ ದೇವರೆಂಬ ನಂಬಿಕೆ ಹಾಸುಹೊಕ್ಕಾಗಿದೆ. ಕಾವೇರಿ ತಾಯಿಯ ಅನುಗ್ರಹದಿಂದಾಗಿ ಕಾಫಿ, ಭತ್ತ, ಕಿತ್ತಳೆ, ಕರಿಮೆಣಸು, ಏಲಕ್ಕಿ, ಅಡಿಕೆ, ಬಾಳೆ ಬೆಳೆಗಳಿಂದ ಕಂಗೊಳಿಸುತ್ತಿರುವ ಈ ಸಮೃದ್ಧ ನಾಡು ಒಗ್ಗಟ್ಟಿನ ಹಾಗೂ ನಿಸ್ವಾರ್ಥ ಸೇವೆಯ ಪ್ರತೀಕವಾದ ಸಹಕಾರ ಚಳುವಳಿಗೂ ಹೆಸರುವಾಸಿ. ಭಾರತ ದೇಶದಲ್ಲಿ ಮೊದಲ ಸಹಕಾರ ಸಂಸ್ಥೆ 1905ನೇ ಇಸವಿ ಮೇ ತಿಂಗಳ 8ರಂದು ಗದಗ ಜಿಲ್ಲೆಯ ಕಣಗಿನಹಾಳ್ ಎಂಬಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ಈ ಸಂಘ ಪ್ರಾರಂಭವಾಗಿ ಕೇವಲ 14 ದಿನಗಳ ಅಂತರದಲ್ಲಿಯೇ ಕೊಡಗಿನ ತಳ್ತರೆಶೆಟ್ಟಳ್ಳಿಯಲ್ಲಿ 1905ನೇ ಇಸವಿ ಮೇ 22ರಂದು ಕುರಾದಗೌಡ್ನ ಮನೆ ಪಿ ದೊಡ್ಡಯ್ಯ ಎನ್ನುವ ಸಹಕಾರಿ ಧುರೀಣರ ಮುಂದಾಳತ್ವದಲ್ಲಿ ಸಹಕಾರ ಸಂಘ ರಚನೆಯಾಗಿರುವುದು ಕೊಡಗಿಗೆ ಮತ್ತೊಂದು ಹೆಗ್ಗಳಿಕೆಯಾಗಿದೆ. ಇಡೀ ರಾಷ್ಟ್ರದಲ್ಲಿ ಪ್ರಥಮವಾಗಿ ಒಂದು ಸಹಕಾರ ಸಂಘ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕರ್ನಾಟಕದ ಗದಗ ಜಿಲ್ಲೆಯ ಕಾಗಿನಹಾಳ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ. ಇಡೀ ರಾಷ್ಟ್ರಕ್ಕೆ ಪ್ರಥಮವಾಗಿರ್ತಕ್ಕಂಥ ಸಹಕಾರ ಸಂಸ್ಥೆ ಅದು. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರ ಹೆಸರು ಪಾಟೀಲ್ ಅಂತ ಹೇಳ್ತಾ ಇರ್ತಕ್ಕಂಥವ್ರು. ಬಹುಶಃ ಇದರ ಇತಿಹಾಸವನ್ನು ತೆಗೆದುಕೊಂಡು ನಾವು ಕೊಡಗಿನಲ್ಲಿ ಈ ಥರ ಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾನು ಅಂದಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ವಿಶ್ಲೇಷಣೆ ಮಾಡಿದಾಗ ಕೊಡಗು ಜಿಲ್ಲೆಯ ಶಾಂತಳ್ಳಿ ಗ್ರಾಮದಲ್ಲಿ 1906ನೇ ಇಸ್ವಿಯಲ್ಲಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಂದು ಆ ನಾಡಿನ ಹಿರಿಯರಾಗಿರ್ತಕ್ಕಂಥ ಒಬ್ಬ ಸಹಕಾರಿ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲೂ ಕೂಡ ಸಹಕಾರ ಸಂಘಗಳು ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ದೂರದೃಷ್ಟಿಯಲ್ಲಿ ಇಟ್ಟಿರ್ತಕ್ಕಂಥ ಇನ್ನೊಬ್ಬ ಪಾಟೀಲ್ ಅಂತ ಹೇಳ್ತಾ ಇರ್ತಕ್ಕಂಥ ಶಾಂತಳ್ಳಿಯ ಆ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು. ಇಡೀ ರಾಷ್ಟ್ರಕ್ಕೆ 1ನೇ ಸ್ಥಳ ಗದಗ ಜಿಲ್ಲೆಯ ಕಾಗಿನಾಳ, 2ನೇ ಸ್ಥಳ ನಾನು ಹೇಳ್ತೀನಿ ನಮ್ಮ ಶಾಂತಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥ ಆ ಜಾಗದಲ್ಲಿ ಹುಟ್ಟಿರ್ತಕ್ಕಂಥ ಸಹಕಾರ ಸಂಸ್ಥೆ. ಸಹಕಾರ ಚಳುವಳಿಯಿಂದ ಉತ್ತೇಜಿತರಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಕಾರವೇ ಸನ್ಮಾರ್ಗ ಎಂಬುದನ್ನು ಮನಗಂಡು ಬ್ಯಾಂಕು ಸ್ಥಾಪನೆ ಬಗ್ಗೆ ಚಿಂತನೆ ನಡೆಸಿ ಅಂದಿನ ಹಿರಿಯ ಧುರೀಣರಾದ ದಿವಾನ್ ಬಹದ್ದೂರ್ ಕಟೋಳಿನ ಚೆಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಾವ್ ಬಹದ್ದೂರ್ ಕೊಡಂದೆರ ಕುಟ್ಟಯ್ಯ, ಶ್ರೀಯುತರಾದ ಪುಲಿಯಂಡ ತಿಮ್ಮಯ್ಯ, ಕುಪ್ಪಂಡ ಬೆಳ್ಳಿಯಪ್ಪ, ಉದಿಯಂಡ ಮಾಚಯ್ಯ, ಪಟ್ಟಮಡ ಪೊನ್ನಪ್ಪ, ಪಂದ್ಯಂಡ ಬೆಳ್ಳಿಯಪ್ಪ, ಎಂ ಭುಜಂಗರಾವ್, ನಡಿಕೇರಿಯಂಡ ಚಿನ್ನಪ್ಪ, ಎ ಬಿ ಕಾರ್ಯಪ್ಪ ಮತ್ತು ಸಿಎನ್ ವೆಂಕಪ್ಪಯ್ಯ ಮೊದಲಾದವರು ಸಮಾಲೋಚನಾ ಸಭೆ ನಡೆಸಿ 48 ಸಹಕಾರ ಸಂಘಗಳು ಮತ್ತು 16 ಬಿಡು ಸದಸ್ಯರನ್ನೊಳಗೊಂಡ ಕೊಡಗು ಕೇಂದ್ರ ಸಹಕಾರ ಬ್ಯಾಂಕ್ ಅನ್ನು 1921ನೇ ಇಸವಿ ಜೂನ್ 28ರಲ್ಲಿ ಅಸ್ತಿತ್ವಕ್ಕೆ ತಂದರು. ಸಾವಿರದ 1921ರಲ್ಲಿ ಅಂದಿನ ರಾಹು ಬಹದ್ದೂರ್, ದಿವಾನ್ ಬಹದ್ದೂರ್ ಖೇಟೋಳಿ ಚೆಂಗಪ್ಪನವರು ಅವರು ಹಿಂದೆಯಿಂದ ನಮ್ಮ ಕೊಡಗು ಜಿಲ್ಲೆಯ ಚೀಫ್ ಕಮಿಷನರ್ ಆಗಿ ನಿವೃತ್ತರಾಗಿರ್ತಕ್ಕಂಥವ್ರು. ಅವರು ಇದಕ್ಕೆ ಮೊದಲು ಪ್ರೇರಣೆಯನ್ನು ಕೊಟ್ಟವರು. ಒಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಕೊಡಗಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಜನ, ಆ ಕಾಲದಲ್ಲಿ ರೈತಾಪಿ ವರ್ಗದ ಜನರೇ ಭಾಳಷ್ಟು ಇದ್ದಿರ್ತಕ್ಕಂಥದ್ದು. ಇವರಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಅವರ ಬದುಕಿಗೆ ಒಂದು ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿಕ್ಕಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಹಂತದಲ್ಲಿ ಅವರು ಆ ಪ್ರೇಮದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಬ್ಯಾಂಕು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು. ಕೊಡಗಿನ ಹಿರಿಯ ಸಹಕಾರಿಗಳಾದ ರಾವ್ ಬಹದ್ದೂರ್, ಶ್ರೀ ಕೊಡಂದೆರ ಕುಟ್ಟಯ್ಯನವರು ಈ ಬ್ಯಾಂಕ್ನ ಪ್ರಥಮ ಅಧ್ಯಕ್ಷರು. ಶ್ರೀ ಸಿಎನ್ ವೆಂಕಪ್ಪಯ್ಯನವರು ಅಂದಿನ ಕಾರ್ಯದರ್ಶಿಯಾಗಿದ್ದರು. ಸಾವಿರದ 1921ರಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಾವ್ ಬಹದ್ದೂರ್ ಕುಟ್ಟಯ್ಯನವರು ಅಧ್ಯಕ್ಷರಾಗಿದ್ದರು. ಈಗ 100 ವರ್ಷ ತುಂಬಿ ಆದ ಮೇಲೆ ಇದರ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕಿರ್ತಕ್ಕಂಥ ಆ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ಕೊಡದೇರ ಕುಟುಂಬದವರೇ ಆಗಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಬಾಟ್ ಗಣಪತಿಯವರಿಗೆ. ಇದನ್ನು ನೀವು ಕಾಕತಾಳಿ ಅಂತ ಕರಿಬೋದು, ಆದರೂ ಕೂಡ ನಾನು ಹೇಳ್ತೀನಿ ಇವತ್ತಿಗೆ ಅದೊಂದು ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭ.
1922ನೇ ಇಸವಿ ಫೆಬ್ರವರಿ 1ರಂದು ಮಡಿಕೇರಿ ಕೋಟೆಯಲ್ಲಿದ್ದ ತಾಲೂಕು ಕಚೇರಿಯಲ್ಲಿ ಕಾರ್ಯಾರಂಭಿಸಿ 64 ಸದಸ್ಯರುಗಳ 4,400 ರೂಪಾಯಿ ಪಾಲು ಬಂಡವಾಳ ಹಾಗೂ 10,000 ರೂಪಾಯಿಗಳ ಠೇವಣಾತಿ ಸಂಗ್ರಹಿಸಲಾಯಿತು. 1946ರಲ್ಲಿ ಕೊಡಗು ಪ್ರಾಂತೀಯ ಸಹಕಾರ ಬ್ಯಾಂಕು ನಿಯಮಿತವಾಗಿ, 1948ರಲ್ಲಿ ಕೊಡಗು ರಾಜ್ಯ ಸಹಕಾರ ಬ್ಯಾಂಕು ನಿಯಮಿತವಾಗಿ, ಅಂತಿಮವಾಗಿ 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತವಾಗಿ ಪರಿವರ್ತನೆಗೊಂಡಿತು. ಬಹಳ ಚಿಕ್ಕ ಬಂಡವಾಳವನ್ನು ಹಾಕಿ ನಾಡಿನ ಹಿರಿಯರು ಹಾಕಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ನಾನು ಹೇಳ್ತೇನೆ 2021ನೇ ಇಸ್ವಿಗೆ ಬಂದಾಗ ಸುಮಾರು 10,000 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಈ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆ ವತಿಯಿಂದ ಫಸಲು ಎತ್ತಾವಳಿ ಸಾಲ, ಮಾಧ್ಯಮಾವಧಿ ಸಾಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು 900 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ. ಬಹುಶಃ ಕೊಡಗು ಜಿಲ್ಲೆಯ ಇತಿಹಾಸದಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಅಥವಾ ಈ ಥರ ಖಾಸಗಿ ಬ್ಯಾಂಕ್ಗಳಾಗಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ರೈತರಿಗೆ ಅವರಿಗೆ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಸಾಲವನ್ನು ಒದಗಿಸಿರ್ತಕ್ಕಂಥ ಏಕೈಕ ಸಂಸ್ಥೆ ನಾನು ಹೇಳ್ತೀನಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್. ಬ್ಯಾಂಕ್ನ 25ನೇ ವರ್ಷದಿಂದ 50ನೇ ವರ್ಷದವರೆಗಿನ 25 ವರ್ಷಗಳಲ್ಲಿ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘಗಳು, ಕಾಫಿ ಬೆಳೆಗಾರರ ಸಹಕಾರ ಸಂಘ, ಏಲಕ್ಕಿ ಬೆಳೆಗಾರರ ಸಹಕಾರ ಸಂಘ, ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘಗಳ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸುತ್ತಾ ಬರಲಾಗಿತ್ತು. ಆಗಸ್ಟ್ 15, 1947ರ ಭಾರತ ಸ್ವಾತಂತ್ರ್ಯದ ವೇಳೆಗೆ ಕೊಡಗಿನಲ್ಲಿ ಒಟ್ಟು 360 ಸಂಘಗಳು ಸ್ಥಾಪನೆಯಾಗಿದ್ದವು. ಸ್ವತಂತ್ರ ಪಡೆದ ದಿನವೇ ಅಂದರೆ ಆಗಸ್ಟ್ 15, 1947ರಂದು ಅಂದಿನ ಚೀಫ್ ಕಮಿಷನರ್ ದಿವಾನ್ ಬಹದ್ದೂರ್ ಕಟೋಳಿರ ಚಂಗಪ್ಪ ಅವರು ಮಡಿಕೇರಿಯಲ್ಲಿ ಕೇಂದ್ರ ಕಚೇರಿ ಕಟ್ಟಡಕ್ಕೆ ಅಡಿಗಲ್ಲು ಹಾಕಿದರು. ಈ ಕಟ್ಟಡ 1950ರಲ್ಲಿ ಪೂರ್ಣಗೊಂಡು ಸದರಿ ಕಟ್ಟಡಕ್ಕೆ ಬೆಳ್ಳಿ ಮಹೋತ್ಸವ ಕಟ್ಟಡ ಎಂದು ಹೆಸರಿಸಲಾಯಿತಲ್ಲದೆ 1950ರ ಮೇ 16ರಂದು ಬೆಳ್ಳಿ ಮಹೋತ್ಸವ ಆಚರಿಸಲಾಯಿತು. 1950ರಿಂದ ಬೆಳೆ ಸಾಲ ನೀಡಲು ಆರಂಭಿಸಿದ್ದು ಇದನ್ನು ಕೊಡಗಿನ ಭತ್ತದ ಕೊಯ್ಲಿನ ಹಬ್ಬ ಹುತ್ತರಿ ಸಾಲ ಎಂದೇ ಕರೆಯಲಾಗುತ್ತಿತ್ತು. ಬ್ಯಾಂಕಿಗೆ ಹುತ್ತರಿ ಬ್ಯಾಂಕ್ ಎಂದು ಪರ್ಯಾಯ ಪದನಾಮವಾಗಿತ್ತು. 1951ರ ವೇಳೆಗೆ ದೀರ್ಘಾವಧಿ ಸಾಲ ವಿತರಣೆ ಆರಂಭಿಸಿದ್ದು ಇದು ಕೊಡಗು ಜಿಲ್ಲೆಯ ಕಾಫಿ, ಏಲಕ್ಕಿ ತೋಟಗಳ ಅಭಿವೃದ್ಧಿಗೆ ಕಾರಣವಾಯಿತು. 1971ರಿಂದ 1996ರವರೆಗಿನ 25 ವರ್ಷಗಳಲ್ಲಿ ಕೊಡಗಿನ ಶ್ರೇಷ್ಠ ಹಾಗೂ ನಿಷ್ಠಾವಂತ ಸಹಕಾರಿಗಳ ಮುಂದಾಳತ್ವದಲ್ಲಿ ಅರ್ಥಪೂರ್ಣ ಬ್ಯಾಂಕಿನ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡಿರುವುದರ ಪರಿಣಾಮ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯುವುದರೊಂದಿಗೆ ಮಹತ್ತರ ಬೆಳವಣಿಗೆ ಕಂಡಿತು. 1972ರ ಏಪ್ರಿಲ್ 23ರಂದು ಬ್ಯಾಂಕಿನ ಸುವರ್ಣ ಮಹೋತ್ಸವವನ್ನು ಅಂದಿನ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀಮಾನ್ MC ನಾಣಯ್ಯನವರ ಮುಂದಾಳತ್ವದಲ್ಲಿ ಆಚರಿಸಲಾಯಿತು. ಆ ಶುಭ ದಿನದಂದು ಕಾಲೇಜು ರಸ್ತೆಯ ಶಾಖೆಯನ್ನು ತೆರೆಯಲಾಯಿತು. 1964ರಲ್ಲಿ ರಾಜ್ಯದ 19 DCC ಬ್ಯಾಂಕುಗಳ ಪೈಕಿ ಉತ್ತಮ ನಿರ್ವಹಣೆಗಾಗಿ ಅಂದಿನ ಮೈಸೂರು ರಾಜ್ಯ ಸರ್ಕಾರದಿಂದ ಪ್ರಥಮ ಬಹುಮಾನ ಲಭಿಸಿತ್ತು. 1971ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುವ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕುಗಳಿಗೆ ಬಹುಮಾನ ಯೋಜನೆ ಆರಂಭಿಸಿ ಅದೇ ವರ್ಷ ಬ್ಯಾಂಕಿಗೆ ಉತ್ತಮ ಕಾರ್ಯನಿರ್ವಹಣೆಗಾಗಿ ಪ್ರಥಮ ಬಹುಮಾನ ಲಭಿಸಿದ್ದು ಕೂಡ ಹೆಗ್ಗಳಿಕೆಯಾಗಿದೆ. ಬ್ಯಾಂಕಿನ ಉತ್ತಮ ನಿರ್ವಹಣೆಗೆ ಅಪೆಕ್ಸ್ ಬ್ಯಾಂಕಿನಿಂದ 91-92ನೇ ಸಾಲಿಗೆ ಪ್ರಥಮ, 92-93ನೇ ಸಾಲಿನಲ್ಲಿ ತೃತೀಯ, 93-94ನೇ ಸಾಲಿನಲ್ಲಿ ದ್ವಿತೀಯ ಬಹುಮಾನ ಪಡೆದಿದೆ. ಯಶಸ್ವಿ 75 ಸಂವತ್ಸರಗಳನ್ನು ದಾಟಿ 1996ರ ಡಿಸೆಂಬರ್ನಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಮೃತ ಮಹೋತ್ಸವವನ್ನು ಆಚರಿಸಿತು. ಅಮೃತ ಮಹೋತ್ಸವದ ಸ್ಮರಣಾರ್ಥ ಸಿದ್ದಾಪುರ ಶಾಖೆಯ ಕಟ್ಟಡವನ್ನು ನಿರ್ಮಿಸಲಾಯಿತು. 1998-99ನೇ ಸಾಲಿನಲ್ಲಿ ನಬಾರ್ಡ್ ಯೋಜನೆಯಂತೆ ಸಹಕಾರ ಸಂಘಗಳ ಮುಖಾಂತರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ವಿತರಣೆಯನ್ನು ಮೊದಲ ಬಾರಿಗೆ ಆರಂಭಿಸಲಾಯಿತು.
ಬ್ಯಾಂಕಿನ ನಿರಂತರ ಸರ್ವತೋಮುಖ ಅಭಿವೃದ್ಧಿಯನ್ನು ಪರಿಗಣಿಸಿ 1997-98, 1999, 2000 ಮತ್ತು 2001 ಸಾಲಿಗೆ ನಬಾರ್ಡ್ ವತಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪತ್ರ, ಫಲಕ ಹಾಗೂ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದ ಹೆಗ್ಗಳಿಕೆ ಕೊಡಗು ಡಿಸಿಸಿ ಬ್ಯಾಂಕ್ನದ್ದು. ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳ ಮೂಲಕ ಸ್ವಸಹಾಯ ಗುಂಪುಗಳನ್ನು ರಚಿಸಿ ತನ್ಮೂಲಕ ಬಡ ಜನರಲ್ಲಿ ಉಳಿತಾಯ ಮನೋಭಾವ ಮೂಡಿಸಿ ನಬಾರ್ಡ್ ಬಡ್ಡಿ ರಿಯಾಯಿತಿ ಸಾಲ ಸೌಲಭ್ಯ ಸ್ವಸಹಾಯ ಗುಂಪುಗಳಿಗೆ ನೀಡಲಾಗುತ್ತಿದೆ. ಈಗಾಗಲೇ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ 0% ಏನು ಶೂನ್ಯ ಬಡ್ಡಿ ದರದಲ್ಲಿ ನಾವು ಈಗಾಗಲೇ ಸ್ವಸಹಾಯ ಸಂಘದವರಿಗೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸಾಲ ವಿತರಣೆ ಮಾಡಲಿಕ್ಕೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಹೆಣ್ಣು ಮಕ್ಕಳನ್ನ 18 ವರ್ಷದ ಮೇಲ್ಪಟ್ಟಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನ ಸಂಘಟನೆ ಮಾಡಿ 10 ಜನರದ ಒಂದು ಗುಂಪನ್ನು ರಚನೆ ಮಾಡಿ ಆ ಸಂಘಕ್ಕೊಂದು ಹೆಸರು ಕೊಟ್ಟು ನಾವು ಬ್ಯಾಂಕಿನಲ್ಲಿ ಅವರ ಒಂದು ಖಾತೆಯನ್ನ ತೆರೀತೀವಿ. ಇದರಿಂದಾಗಿ ಮಹಿಳೆಯರು ತುಂಬ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಪಡೀತಾ ಇದ್ದಾರೆ. 2012-13 ಹಾಗೂ 2013-14ರಲ್ಲಿ ನಬಾರ್ಡ್ ಸಹಯೋಗದೊಂದಿಗೆ ಟಿಸಿಎಸ್ ಕಂಪನಿ ಮುಖಾಂತರ ಬ್ಯಾಂಕಿನ 13 ಶಾಖೆಗಳಲ್ಲಿ ಕೋರ್ ಬ್ಯಾಂಕಿಂಗ್ ಅಳವಡಿಸಲಾಗಿದೆ. 2016-17ನೇ ಸಾಲಿನಲ್ಲಿ ಸ್ಥಾಪನೆ ಮಾಡಲಾದ ಎಟಿಎಂ ವ್ಯವಸ್ಥೆ ಈಗ ಬ್ಯಾಂಕಿನ 8 ಶಾಖೆಗಳಲ್ಲಿ ಲಭ್ಯವಿರುತ್ತದೆ. ಜಿಲ್ಲೆಯ ಜನತೆಗೆ ಇ ಕಾಮರ್ಸ್ ಸೌಲಭ್ಯವನ್ನು ನೀಡಲಾಗಿದೆ. ಆಧುನಿಕ ಬ್ಯಾಂಕಿಂಗ್ ವಿದ್ಯಮಾನಗಳಲ್ಲಿ ಒಂದಾದ ಮೊಬೈಲ್ ಆಪ್ ಬ್ಯಾಂಕಿಂಗ್ ಸೇವೆಯನ್ನು 2020ರ ಜನವರಿಯಿಂದ ಪ್ರಾರಂಭಿಸಲಾಗಿದ್ದು, ಗ್ರಾಹಕರು 50,000 ರೂಪಾಯಿಗಳವರೆಗಿನ ತುರ್ತು ಹಣ ವರ್ಗಾವಣೆ ಮಾಡಬಹುದಾಗಿದೆ. 2018-19ನೇ ಸಾಲಿನಲ್ಲಿ ಕೊಡಗು ಭೀಕರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಕೊಡಗಿನಾದ್ಯಂತ ಆರ್ಥಿಕತೆ ಕುಸಿದಿದ್ದರೂ ಉತ್ತಮ ಆಡಳಿತ ವ್ಯವಸ್ಥೆಯಿಂದ ಪ್ರಕೃತಿ ವಿಕೋಪದ ದುಷ್ಪರಿಣಾಮದಿಂದ ಹಿಂಜರಿಯದೆ ಬ್ಯಾಂಕಿನ ಪ್ರಗತಿಯನ್ನು ಎಂದಿನಂತೆ ಸಾಧಿಸಲಾಗಿದೆ. ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೂ ಸಹಾಯವಾಗುವಂತೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ನ 1 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 3.30 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಲಾಯಿತು. 2020-21ರ ಆರ್ಥಿಕ ವರ್ಷ ಕೊಡಗು ಕೇಂದ್ರ ಸಹಕಾರ ಬ್ಯಾಂಕಿನ ಸಂಭ್ರಮದ ಶತಮಾನೋತ್ಸವ ವರ್ಷ. ಕೊಡಗು ಜಿಲ್ಲೆಯ ಪ್ರಕೃತಿ ವಿಕೋಪ, ನೆರೆಹಾವಳಿ, ಕೋವಿಡ್-19 ಯಾವುದೇ ಸಂದರ್ಭದಲ್ಲಿಯೂ ಹಿಂಜರಿಯದೆ ನಿತ್ಯ ನಿರಂತರ ವ್ಯವಹಾರಗಳನ್ನು ಎಡೆಬಿಡದೆ ನಿರ್ವಹಿಸಿಕೊಂಡು ಬ್ಯಾಂಕಿನ ಪ್ರಗತಿ ಹಾಗೂ ಬೆಳವಣಿಗೆ ಎಂದಿನಂತೆ ಸಾಧಿಸಲಾಗಿದ್ದು, ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 22 ಬ್ಯಾಂಕುಗಳ ಪೈಕಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ 3ನೇ ಸ್ಥಾನದಲ್ಲಿದೆ. ಕೊಡಗು ಕೇಂದ್ರ ಸಹಕಾರ ಬ್ಯಾಂಕ್ ಜಿಲ್ಲೆಯಲ್ಲಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಬಲ ತುಂಬಿದೆ ಎಂದು ಹೆಮ್ಮೆಯಿಂದ ವಿವಿಧ ಸಹಕಾರ ಸಂಘಗಳ ಮುಖ್ಯಸ್ಥರು ಸ್ಮರಿಸಿಕೊಳ್ಳುತ್ತಾರೆ. ಸೀಸನಲ್ಲಿ ಬೆಳೆತಕ್ಕಂಥ ಜೇನನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಹಣದ ಕೊರತೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಮಗೆ ಒಂದು CC ಲೋನನ್ನು ಸಂಸ್ಥೆಯಿಂದ ನಮಗೆ ಕೊಡ್ತಾ ಇದ್ರು. ಆ CC ಲೋನ್ ಯಾವ ರೀತಿ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಬಿಸ್ನೆಸ್ಗೆ ನಾವು ಪಡೆಯತಕ್ಕಂಥ ಸಾಲ. ಅದು ಸಾಲವನ್ನು ಆ 3 ತಿಂಗಳು 4 ತಿಂಗಳ ಅವಧಿ ಸೀಸನಲ್ಲಿ ತೆಗೆಯತಕ್ಕಂಥ ಸಾಲವನ್ನು ಆ ಸಂದರ್ಭದಲ್ಲಿ ಪಡ್ಕೊಂಡು ನಂತರ ಅದನ್ನು ಮತ್ತೆ ನಾವು ಮರುಪಾವತಿ ಮಾಡ್ತಿದ್ವಿ. ಸುಮಾರು ಆ ಸಂದರ್ಭದಲ್ಲಿ 16, 17, 18% ಬಡ್ಡಿಗೆ ನಾವು ಪ್ರತಿ ವರ್ಷವೂ ಕೂಡ 4 ಲಕ್ಷ, 3 ಲಕ್ಷ, 5 ಲಕ್ಷ ಈ ರೀತಿ ಸುಮಾರು 20-25 ಲಕ್ಷದವರೆಗೂ ಕೂಡ ಸಾಲವನ್ನು ಆ ಸಂಸ್ಥೆಯಿಂದ ನಾವು ಪಡಿತಾ ಬರ್ತಿದ್ವಿ. ಆ ಹಣ ಪಡೀಲಿಕ್ಕಿದ್ರೆ ಯಾವ ರೀತಿ ಬಿಸ್ನೆಸ್ ಲೋನ್ ನಮ್ಗೆ ಯಾವ ರೀತಿ ಕೊಡ್ತಿದ್ರು ಅಂತ ಹೇಳಿದ್ರೆ, ಅದನ್ನ ಹಣಕ್ಕೆ ಒಂದು ಜವಾಬ್ದಾರಿ ತಪ್ಪರೆ ನಮಗೆ ಡಾಕ್ಯುಮೆಂಟೇಶನ್ ಬೇಸ್ಡ್ ಕೊಡತಕ್ಕಂಥ ಸಾಲ ಅಲ್ಲ ಅದು. ಆ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಸಂಸ್ಥೆಯ ಒಂದು ಸೆಕ್ರೆಟರಿಗಳನ್ನ ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ತಾ ಇದ್ರು. ಆ ಸಂಸ್ಥೆಯ ಸೆಕ್ರೆಟರಿ ಅಡಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅವರು ಕಾರ್ಯನಿರ್ವಹಿಸಿಕೊಂಡು ಸಾಲವನ್ನು ಪರಿಪೂರ್ಣವಾಗಿ ಮತ್ತೆ DCC ಬ್ಯಾಂಕಿಗೆ ಪಾವತಿಯಾದ ನಂತರ ಅವರು ಮತ್ತೆ ನಮ್ಮ ಇಲ್ಲಿಂದ ಹೋಗ್ತಕ್ಕಂಥ ಪರಿಸ್ಥಿತಿ, ಆ ನಿರ್ಮಾಣವನ್ನು ಮೊದಲನೇ ಸಂದರ್ಭದಲ್ಲಿ ನಡೀತಕ್ಕಂಥ ಪರಿಪಾಠ ಅದು. ಆ ರೀತಿಯಾಗಿ ನಮಗೆ DCC ಬ್ಯಾಂಕ್ ಹಲವಷ್ಟು ಸುಮಾರು 30-35 ವರ್ಷಗಳ ಕಾಲ ನಮ್ಮ ಜೇನು ಕೃಷಿಕರ ಸಂಘಕ್ಕೆ ಸಾಲವನ್ನು ನೀಡಿದೆ.
ಆಗಿನ ಸಂದರ್ಭದಲ್ಲಿ DCC ಬ್ಯಾಂಕ್ ನಮಗೆ ಸಹಕಾರ ಇದ್ದದ್ದೇ ಸಂದರ್ಭದಲ್ಲಿ ಆಗಿದ್ದರೆ ಇವತ್ತು ಈ ಜೇನು ಕೃಷಿಕರ ಸಹಕಾರ ಸಂಘ ಭಾಗಮಂಡಲ ಇವತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಇರ್ಬೋದು, ರಾಜ್ಯ ಮಟ್ಟದ ಪ್ರಶಸ್ತಿ ಇರ್ಬೋದು, ಹಲವಷ್ಟು ಪ್ರಶಸ್ತಿಗಳಿಗೆ ಕಾರಣೀಭೂತರಾಗಲಿಕ್ಕೆ ಕಾರಣೀಕರ್ತರು ಮತ್ತು ಈ ರೀತಿ ಸದೃಢವಾಗಿ ಬೆಳೆದು ನಿಲ್ಲಲಿಕ್ಕೆ ಕೂಡ DCC ಬ್ಯಾಂಕ್ ನಮಗೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಗ್ರಾಮೀಣ ಪ್ರದೇಶಗಳಿರುವಂಥ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇದು ಪೋಷಕ ಬ್ಯಾಂಕ್ ಆಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಬಡ ಜನರು ಇರ್ಬೋದು, ರೈತರು ಇರ್ಬೋದು, ಎಲ್ಲರಿಗೂ ಅವರ ಒಂದು ಜೀವನದಲ್ಲಿ ಹಾಸುಹೊಕ್ಕಾದಂಥ ಒಂದು ಬ್ಯಾಂಕ್ ಆಗಿ ಈಗ ಹೊರಹೊಮ್ಮಿದೆ. ಪ್ರಜ್ಞಾವಂತ ಆಡಳಿತ ಮಂಡಳಿ, ನಿಷ್ಠಾವಂತ ಸಿಬ್ಬಂದಿ ವರ್ಗ ಮತ್ತು ಕಾರ್ಯನಿರತವಾದಂಥ ಒಂದು ಸದಸ್ಯ ವರ್ಗ ಇದ್ದಾಗ ಅದು ಮುನ್ನಡೆ ಸಾಧಿಸ್ತದೆ. ಅದಕ್ಕೆಲ್ಲ ಒಂದು ಪೂರಕವಾಗಿ ಕಾಣ್ತಾ ಇರುವಂಥ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಅದರ ಆಡಳಿತ ಮಂಡಳಿ, ಅದರ ಅಧ್ಯಕ್ಷರು ಮತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗ 21 ಶಾಖೆಗಳನ್ನು ಹೊಂದಿದೆ. ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಕೈಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು, ಭೂ ಖರೀದಿ ಇರ್ಬೋದು, ಮುಖ್ಯವಾಗಿ ಕೃಷಿ, ಅದರ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸಾಲಗಳಿಗೆ ಪ್ರತಿಯೊಬ್ಬ ಕೊಡಗಿನ ಜನತೆಯನ್ನು ಕೇಳಿದರೆ ಅದರಲ್ಲಿ ಮನೆ ಮಾತಾಗಿ ಹೊರಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಡೀ ಭಾರತ ದೇಶದಲ್ಲಿ ಒಂದು ಪುಟ್ಟ ಜಿಲ್ಲೆಯ ಸಹಕಾರ ಕೇಂದ್ರ ಬ್ಯಾಂಕ್ ರಾಷ್ಟ್ರ ವ್ಯಾಪ್ತಿ ಮೊದಲನೇ ಸ್ಥಾನ ಪಡ್ಕೊಳ್ಬೇಕು ಅಂತಂದರೆ ನಮ್ಮ ಒಂದು ಕೇಂದ್ರ ಸಹಕಾರ ಬ್ಯಾಂಕ್ನ ಕಾರ್ಯ ವೈಖರಿ ಯಾವ ರೀತಿ ಅನ್ನೋದನ್ನ ನಾವು ಮನಗಾಣಬಹುದಾಗಿದೆ. ಇವತ್ತು ಕೇಂದ್ರ ಸಹಕಾರ ಬ್ಯಾಂಕ್ಗಳು ಅಂದರೆ ಎಲ್ಲರೂ ಬರೀ ಅಗ್ರಿಕಲ್ಚರ್, ಕೃಷಿ ಇಂಥದಕ್ಕೆ ಮಾತ್ರ ಸಂಬಂಧಪಟ್ಟಂಗೆ ಎಲ್ಲರೂ ಚಿಂತನೆ ಇದೆ. ಆದರೆ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಏನು ಕೃಷಿಗೆ ಸಂಬಂಧಪಟ್ಟಂಗೆ ಉತ್ತೇಜನ ನೀಡಿದರೂ ಸಮೇತ ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಮ್ಮ ಈ ರೀತಿ ಕೃಷಿಯೇತರ ಚಟುವಟಿಕೆಗಳು ಸಮೇತ ಭಾಳಷ್ಟು ಹೆಚ್ಚಿನ ಒತ್ತನ್ನು ನೀಡ್ಕೊಂಡು ಬಂದಿದ್ದಾರೆ. ಬಹುಶಃ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಿಂದ ನಮಗೆ ಒಂದು 7 ಕೋಟಿಯಷ್ಟು ನಾವು ದುಡಿಯೋ ಬಂಡವಾಳನ ಪಡ್ಕೊಂಡಿದ್ದೀವಿ. ಈ ಹಣ ನೇರವಾಗಿ ನಮ್ಮ ಊರಿನ, ನಮ್ಮ ಈ ಸಂಘದ ಕಾರ್ಯವ್ಯಾಪ್ತಿಯ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೂ ತಲುಪಿದೆ. ನಮ್ಮ ಊರಿನ ಈ ಎಲ್ಲ ಮಧ್ಯಮ ವರ್ಗದವರು, ಬಡವರ್ಗದ ವ್ಯಾಪಾರಿಗಳಿಗೆ ಭಾಳಷ್ಟು ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘದ ಮೂಲಕ DCC ಬ್ಯಾಂಕ್ನ ಒಂದು ದುಡಿಯೋ ಬಂಡವಾಳವನ್ನು ಇವತ್ತು ನಮ್ಮ ಸದಸ್ಯರಿಗೆ ನೀಡಿ ಈ ಸಂಘವನ್ನು ಭಾಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀವಿ. ಈ DCC ಬ್ಯಾಂಕು 1921ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಈ 100 ವರ್ಷಗಳಲ್ಲಿ ದೊಡ್ಡ ಒಂದು ಆಲದ ಮರದ ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ನಾವೆಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅದರ ಕೊಂಬೆಗಳಾಗಿ ಕೆಲಸವನ್ನು ಮಾಡುತ್ತಾ ಒಟ್ಟಾರೆಯಾಗಿ DCC ಬ್ಯಾಂಕ್ ಇರ್ಬೋದು, ಸಹಕಾರ ಸಂಘಗಳು ಇರ್ಬೋದು, ಎಲ್ಲ ನಮ್ಮ ಕೊಡಗಿನ ರೈತರ ಅಭಿವೃದ್ಧಿಗೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪತ್ತಿನ ಸಹಕಾರ ಸಂಘಗಳ ಬಲವರ್ಧನೆಗೆ ಯಾವುದೇ ಸ್ವಾಯತ್ತ ಹಣಕಾಸಿಲ್ಲದಂಥ ಸಂದರ್ಭದಲ್ಲಿ ಎಲ್ಲ ಪತ್ತಿನ ಸಹಕಾರ ಸಂಘಗಳಿಗೆ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹಣಕಾಸು ನೆರವನ್ನು ನೀಡುತ್ತಾ ಯಾವುದೇ ಸಾಲ, ಯಾವುದೇ ಉದ್ಯಮಕ್ಕೆ, ಬಡ ಜನರಿಗಿರ್ಬೋದು, APL BPL ಕಾರ್ಡ್ದಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೂ ರೈತಾಪಿ ವರ್ಗದವರಿಗೂ ಸಹಕಾರ ಆಗ್ತಕ್ಕಂಥ ಸರ್ಕಾರ ಘೋಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಇವತ್ತೇನು ಸರ್ಕಾರದ ಸ್ಕೀಮ್ಗಳಿದೆ ಎಲ್ಲದಕ್ಕೂ ಸಹಕಾರವನ್ನು ಕೊಡ್ತಾ ಎಲ್ಲ ಸಹಕಾರ ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ಕೊಡಗು ಜಿಲ್ಲಾ ಸಹಕಾರ ಸಂಘಗಳಿಗೆ ಆರ್ಥಿಕವಾಗಿ ಬೆಳೀತಕ್ಕಂಥ ಪ್ರೋತ್ಸಾಹವನ್ನು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೊಟ್ಟಿದೆ. ಇವತ್ತಿನ ಆಡಳಿತ ಮಂಡಳಿ ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಎಲ್ಲ ವಿಧದಲ್ಲೂ ನಮ್ಮ ಸಹೋದರತ್ವವನ್ನು ಸ್ವೀಕರಿಸಿ ನಮಗೆ ಎಲ್ಲ ವಿಧದಲ್ಲೂ ಸಹಕಾರವನ್ನು ಮಾಡಿರ್ತಾರೆ. ಬ್ಯಾಂಕ್ ಸಾಗಿ ಬಂದ ಯಶಸ್ವಿ ಹಾದಿಯ ಬಗ್ಗೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹೇಳಿದ್ದು ಹೀಗೆ. ನಮ್ಮ DCC ಬ್ಯಾಂಕು ರೈತರ ಬ್ಯಾಂಕ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ರೈತರಿಗೆ ಬಹಳ ಸುಲಭದಲ್ಲಿ ಒಂದು ಲೋನ್ ಸಿಕ್ಕುವಂಥ ಬ್ಯಾಂಕ್ ಅಂದರೆ ಕೊಡಗು DCC ಬ್ಯಾಂಕ್. ಅವರ ಅಪ್ಲಿಕೇಶನ್ ಕೊಟ್ಟರೆ ಬರೀ ಒಂದು ವಾರದಲ್ಲಿ ಸಾಲ ಸಿಕ್ಕುವಂಥ ಸೊಸೈಟಿ ಅಂದರೆ DCC ಬ್ಯಾಂಕ್. ಈ ಖಾಸಗಿ ಬ್ಯಾಂಕುಗಳಲ್ಲಿ 2 ಸತಿ ಲೋನಿಗೆ ಬಡ್ಡಿ ಹಾಕ್ತಾರೆ, 6 ತಿಂಗಳಿಗೆ ಒಂದು ಬಡ್ಡಿ ಹಾಕ್ತಾರೆ. ಆದರೆ ಜಿಲ್ಲಾ ಕೇಂದ್ರ ಬ್ಯಾಂಕಲ್ಲಿ ಬರೀ ಒಂದೇ ಬಡ್ಡಿ, ಡೈರೆಕ್ಟ್, ಹೆಚ್ಚಿಗೇನು ಕೊಡೋ ಹಾಗಿಲ್ಲ. ಕೊಡಗು ಜಿಲ್ಲೆಯಲ್ಲಿ 73 ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇದ್ದರೂ ಸಹ ಸಾಕಷ್ಟು ಕೊಡಗಿನ ಜನತೆಗೆ, ರೈತಾಪಿ ವರ್ಗಕ್ಕೆ ಸವಲತ್ತನ್ನು ಕೊಟ್ಟಿದ್ದರೂ ಸಹ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ವಿವಿಧವಾದ ಸಾಲಗಳನ್ನು ರೈತರಿಗೆ ಕೊಟ್ಟು ಅವರ ಅಭಿವೃದ್ಧಿಗೆ ಸಹಕರಿಸಿದ್ದಕ್ಕೆ ಸಾಕಷ್ಟು ಸಾಲ ಸೌಲಭ್ಯ ಅಂತಂದರೆ ಅವರ ತೋಟ ಕೊಡಲಿಕ್ಕಿರ್ಬೋದು, ಅಥವಾ ತೋಟ ಅಭಿವೃದ್ಧಿ ಮಾಡಲಿಕ್ಕಿರ್ಬೋದು, ಅಥವಾ ಇದ್ದ ತೋಟವನ್ನು ಹೊಸದಾಗಿ ರೀಪ್ಲಾಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೇನಾದ್ರು ಅವರು ಬೇರೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ತಮ್ಮ ತೋಟವನ್ನು ಅಡಮಾನ ಮಾಡಿ ಅದೇ ರೀತಿ ಸಾಲವನ್ನು ಕೊಡ್ಬೋದು. ಈ ರೀತಿ 10 ಹಲವಾರು ಸಾಲಗಳನ್ನು ನಾವು ಒದಗಿಸೋದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ 70%ಕ್ಕಿಂತ ಹೆಚ್ಚು ರೈತ ವರ್ಗದವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕಿನ ಒಂದು ಕ್ರಾಂತಿಕಾರಿ ಬದಲಾವಣೆಯಿಂದಾಗಿ
ನಾವು ಇತರ ಜಿಲ್ಲೆಗೆ ಮಾರ್ಗದರ್ಶಕರಾಗಿದ್ವಿ ಅಂತ ಹೇಳಿದರೆ ತಪ್ಪಾಗಲಾರದಂತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. 1914ರವರೆಗೆ 97ನೇ ಇಸ್ವಿಯಿಂದ 1914ರವರೆಗೆ ನಾನು ಕಂಟಿನ್ಯೂಸ್ ಆಗಿ ಅಧ್ಯಕ್ಷನಾಗಿ, ತದನಂತರ ಒಂದು 10 ವರ್ಷಗಳ ಕಾಲ ಬೆಂಗಳೂರು ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅದರ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಹಲವಾರು ಥರದ ಸಾಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಹ ಆ ಸಮಯದಲ್ಲಿ ಮಾಡಿದ್ವಿ. ಉದಾಹರಣೆಗೆ ವೆಹಿಕಲ್ ಲೋನು, ವಾಹನ ಲೋನು ಮತ್ತು ಡೆವಲಪ್ಮೆಂಟ್ ಲೋನು, ಇದೆಲ್ಲ ಶೇಕಡ 3 ಬಡ್ಡಿ ದರದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಸಹ ಆ ಸಮಯದಲ್ಲೇ ಅದು ಮಂಜೂರಾಗಿದ್ದು. ಇದಕ್ಕೆ ಸಹಕಾರ ಇಲಾಖೆಯವರು ಮತ್ತು ನಮ್ಮ ಕೊಡಗಿನ ಹಿರಿಯ ಸಹಕಾರಿಗಳು, ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಾಣೇನವರು ಎಲ್ಲ ಥರ ಸಹಕಾರವನ್ನು ಕೊಡ್ತಾಯಿದ್ರು. ಅದೇ ರೀತಿ ಅದನ್ನು ಉಪಯೋಗಿಸ್ಕೊಂಡು ಸದುಪಯೋಗಪಡಿಸಿಕೊಂಡು ಜನರಿಗೆ ಆದಷ್ಟು ಸಹಕಾರದ ರೀತಿಯಲ್ಲಿ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಅದಕ್ಕೆ ಸಾಲ ಸೌಲಭ್ಯವನ್ನು ಕೊಡುವ ವ್ಯವಸ್ಥೆ ಇದೆಲ್ಲ ಸರಾಗವಾಗಿ ಹೋಗ್ತಾಯಿತ್ತು. ಯಾವುದೇ ಅಡೆತಡೆ ಇರ್ತಾ ಇರಲಿಲ್ಲ. ಅದಕ್ಕೆ ಪೂರ್ಣವಾಗಿ ಬ್ಯಾಂಕಿನ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಅಧಿಕಾರಿಗಳು ಪೂರ್ಣ ಸಹಕಾರವನ್ನು ಕೊಡ್ತಾಯಿದ್ರು. ಕೊಡಗು ಡಿಸಿಸಿ ಬ್ಯಾಂಕ್ ಬದಲಾಗುತ್ತಿರುವ ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಮುಂದೆ ಸಾಗುತ್ತಾ ಗ್ರಾಹಕರ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳುತ್ತಲೇ ಇದೆ ಎಂಬ ಮೆಚ್ಚುಗೆಯ ನುಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿದ್ದ ಹಾಲಿ ನಿರ್ದೇಶಕರೂ ಆದ ಪಿಡಿ ಮಂಜುನಾಥ್ ಅವರದ್ದು. ಈ ಕಳೆದ 100 ವರ್ಷಗಳಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ಕೊಡಗಿನ ರೈತಾಪಿ ಜನರ ಆಸುವಕ್ಕಾಗಿ ಅವರ ಜೀವನವನ್ನು ಎಲ್ಲ ರೀತಿಯಲ್ಲೂ ಉತ್ತಮಪಡಿಸುವಂಥ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಆರ್ಥಿಕ ಸಂಸ್ಥೆಗಳು ಇದ್ದರೂ ಕೂಡ ಅವುಗಳ ಮಧ್ಯದಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ಜನರದೇ ಆದಂಥ ಸಂಸ್ಥೆ. ಇಲ್ಲಿಯ ಜನರೇ ಕಟ್ಟಿ ಬೆಳೆಸಿದಂಥ ಈ ಸಂಸ್ಥೆ ಜನರ ಒಳಿತಿಗಾಗಿ 100 ವರ್ಷಗಳ ಕಾಲ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದೆ. ಜನರ ಆರ್ಥಿಕತೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಲ್ಲಿ ನೇರವಾಗಿ ಮತ್ತು ತನ್ನ ಸದಸ್ಯ ಸಂಸ್ಥೆಗಳ ಮೂಲಕ ಜನರಿಗೆ ಸೌಕರ್ಯವನ್ನು ತಲುಪಿಸುವಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಯಶಸ್ಸನ್ನು ಕಂಡಿರುವಂಥ ಕೆಲವು ಬ್ಯಾಂಕ್ಗಳಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ಕೂಡ ಒಂದು. ಕೊಡಗಿನಲ್ಲಿ 60%ಕ್ಕಿಂತ ಹೆಚ್ಚು ರೈತರು ವ್ಯವಹರಿಸ್ತಾ ಇರುವಂಥದ್ದು ಈ ಸಹಕಾರ ಕ್ಷೇತ್ರದಲ್ಲಿ. ಅದು ಕೊಡಗು ಡಿಸಿಸಿ ಬ್ಯಾಂಕ್ ಇರಬಹುದು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರಬಹುದು, ಜೊತೆಗೆ ಇತರ ಸಹಕಾರ ಸಂಘಗಳು. ಈ ಒಂದು ನಿಟ್ಟಿನಲ್ಲಿ ಕೊಡಗು ಡಿಸಿಸಿ ಬ್ಯಾಂಕ್ ಕೊಡಗಿನ ಒಂದು ಆರ್ಥಿಕ ಚೈತನ್ಯ ಅಂತ ಹೇಳಿದರೆ ತಪ್ಪಾಗಿರಲಿಕ್ಕಿಲ್ಲ. 1921ರಿಂದ 2021ರ ಶತಮಾನ ಅವಧಿಯ ಸ್ಮರಣಾರ್ಥ 21ನೇ ಕೊಡ್ಲಿಪೇಟೆ ಶಾಖೆಯನ್ನು 21/1/2021ರಂದು ಸ್ವಂತ ನಿವೇಶನ ಖರೀದಿಸಿ ಹೊಸ ಕಟ್ಟಡದೊಂದಿಗೆ ಸಾಂದರ್ಭಿಕವಾಗಿ ತೆರೆಯಲಾಯಿತು. ಪ್ರಸ್ತುತ 21 ಶಾಖೆಗಳ ಪೈಕಿ 11 ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 9 ಎಟಿಎಂಗಳು ಸ್ಥಾಪನೆಯಾಗಿರುತ್ತದೆ. ಬ್ಯಾಂಕಿನ ಶತಮಾನೋತ್ಸವ ಅಂಗವಾಗಿ ಸುಸಜ್ಜಿತ ಕೇಂದ್ರ ಕಚೇರಿ ಶತಮಾನೋತ್ಸವ ಕಟ್ಟಡವನ್ನು ಅಂದಾಜು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. ಕೊಡಗಿನ ಎಲ್ಲ ಗ್ರಾಹಕರ ಸದಸ್ಯರ ಸಹಕಾರದಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಈ ಬ್ಯಾಂಕು 100 ವರ್ಷಗಳನ್ನು ಪೂರೈಸಿಕೊಂಡಿದೆ. ಹಾಗೂ ಈ ಒಂದು ಶತಮಾನದ ಸಂಭ್ರಮದಲ್ಲಿ ಕೊಡಗಿನ ಜನರು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಬ್ಯಾಂಕಿನಲ್ಲಿ ದುಡಿದಿರುವಂಥ ಎಲ್ಲ ನಿರ್ದೇಶಕರುಗಳು, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲೂ ಈ ಬ್ಯಾಂಕು ಅತ್ಯುತ್ತಮವಾಗಿ ಬೆಳವಣಿಗೆ ಹೊಂದಲಿ ಅಂತ ಶುಭ ಹಾರೈಸುವುದರ ಜೊತೆಗೆ ಬ್ಯಾಂಕು ಶತಮಾನೋತ್ಸವದ ಸಂಭ್ರಮದಲ್ಲಿ ಒಂದು ಅತ್ಯುತ್ತಮವಾದಂಥ ಮತ್ತು ಸುಸಜ್ಜಿತವಾದಂಥ ಕಟ್ಟಡವನ್ನು ಕೂಡ ಕಟ್ತಾ ಇರುವಂಥದ್ದು ಅತ್ಯುತ್ತಮವಾದಂಥ ಒಂದು ಸಂಗತಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂಭ್ರಮಿಸ್ತಾ ಇದ್ದೇನೆ. ಇದೀಗ ನಬಾರ್ಡ್ ಸಹಯೋಗದೊಂದಿಗೆ ಸಂಚಾರಿ ಮೊಬೈಲ್ ವಾಹನವನ್ನು ಖರೀದಿಸಿ ಜಿಲ್ಲೆಯ ಮೂಲೆ ಮೂಲೆಯ ಗ್ರಾಮಗಳಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನು ಮನೆ ಬಾಗಿಲಿಗೆ ನೀಡುವ ಯೋಜನೆ ರೂಪಿಸಲಾಗಿತ್ತು. ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯದೊಂದಿಗೆ ಹಳ್ಳಿಯ ಜನತೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರದ ಅರಿವು ಮೂಡಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ.
ಜಿಲ್ಲೆಯ ರೈತರಿಗೆ ಕೆಸಿಸಿ ಕಾರ್ಡ್, ಇತರೆ ಗ್ರಾಹಕರಿಗೆ ಎಟಿಎಂ ಕಾರ್ಡ್ ಸೌಲಭ್ಯ, ಆರ್ಟಿಜಿಎಸ್, ನೆಫ್ಟ್, ಮೊಬೈಲ್ ಬ್ಯಾಂಕಿಂಗ್ ಹಾಗೂ ಸಹಕಾರ ಸಂಘಗಳಿಗೆ ಮೈಕ್ರೋ ಎಟಿಎಂ ಸೌಕರ್ಯ ನೀಡುವುದರೊಂದಿಗೆ ತ್ವರಿತವಾಗಿ ಸಾಲ ನೀಡುವ ಯೋಜನೆಯನ್ನು ಸದಾ ಅಳವಡಿಸಿಕೊಂಡು ಬಂದಿರುವ ಜಿಲ್ಲೆಯ ಹೆಮ್ಮೆಯ ಹಾಗೂ ಆತ್ಮೀಯ ಬ್ಯಾಂಕ್ ಎಂದು ಜನಮಾನಸದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಸದಾ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಕೊಡಗು ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಬ್ಯಾಂಕ್ ಆಗಿರುತ್ತದೆ. ಈ ಬ್ಯಾಂಕ್ ಇವತ್ತು ಈ ಮಟ್ಟಕ್ಕೆ ಬಂದು ತಲುಪಲು ಹಿರಿಯರ ತುಂಬ ಶ್ರಮವಿದೆ. ಯಾವ ಹಿರಿಯರು ತುಂಬ ಸಹಕಾರಿ ಮನೋಭಾವನೆಯಿಂದ ಯಾವುದೇ ಸ್ವಾರ್ಥವಿಲ್ಲದೆ ಕಟ್ಟಿ ಬೆಳೆಸಿದಂಥ ಸಂಸ್ಥೆ. ಅದಕ್ಕೆ ಪೂರಕವಾಗಿ ಹಿಂದಿನ ಸಹಕಾರಿಗಳು, ಸಂಘ ಸಂಸ್ಥೆಗಳಿರ್ಬೋದು, ಅದರ ಪ್ರತಿನಿಧಿಗಳಿರ್ಬೋದು, ಹಿಂದೆ ಆಡಳಿತ ನಡೆಸಿದಂಥ ಈ ಬ್ಯಾಂಕಿನ ಆಡಳಿತ ಮಂಡಳಿ ಇರ್ಬೋದು, ಅವರ ಸಹಕಾರ ತುಂಬ ಇದೆ. ಮುಖ್ಯವಾಗಿ ಗ್ರಾಹಕರು ಹಾಗೂ ರೈತರು ನಮಗೆ ಒಂದು ಭದ್ರ ಬುನಾದಿ ಅವರೇ ನಮಗೆ ಈ ಬ್ಯಾಂಕ್ ಈ ಮಟ್ಟಕ್ಕೆ ತಲುಪಲು. ಹಾಗೂ ಹಿಂದೆ ಆಡಳಿತ ನಡೆಸಿದಂಥ ಆಡಳಿತ ಮಂಡಳಿಯವರು ಹಾಗೂ ಇಂದಿನ ಆಡಳಿತ ಮಂಡಳಿಯವರು ಎಲ್ಲ ಸಹಕಾರ ಇದೆ. ಮುಂದಕ್ಕೂ ಈ ಬ್ಯಾಂಕ್ ಉತ್ತುಂಗಕ್ಕೆ ಹೋಗಬೇಕು, ಎಲ್ಲರ ಸಹಕಾರ ಬೇಕು. ಅದಕ್ಕೆ ನಮ್ಮ ದೇವರುಗಳು ಅನುಗ್ರಹ ಇರಲಿ ಎಂದು ಆಶಿಸುತ್ತೇನೆ. 1921ರಿಂದ ಇಂದಿನ 2021ರವರೆಗೂ ತನ್ನ ವರ್ಚಸ್ಸನ್ನು ಉತ್ತಮ ಪ್ರಗತಿಯೊಂದಿಗೆ ಉಳಿಸಿ ಬೆಳೆಸಿಕೊಳ್ಳಲು ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಠೇವಣೀಕರಿಸುತ್ತಿರುವ ಗ್ರಾಹಕ ಬಾಂಧವರಿಗೆ ಸಾಲ ಪಡೆದು ಶ್ರೇಷ್ಠ ಬಾಂಧವ್ಯ ಹೊಂದಿ ಬ್ಯಾಂಕಿನ ಏಳಿಗೆಗೆ ಸಹಕರಿಸುತ್ತಿರುವ ಜಿಲ್ಲೆಯ ಜನತೆಗೆ ಬ್ಯಾಂಕು ಎಂದೆಂದೂ ಚಿರಋಣಿ. ಸಹಕಾರ ತತ್ವದ ಪ್ರಕಾರ ಒಟ್ಟಿಗೆ ಬರುವುದು ಪ್ರಾರಂಭ, ಒಟ್ಟಿಗೆ ಇರುವುದು ಪ್ರಗತಿ, ಒಟ್ಟಾಗಿ ದುಡಿಯುವುದು ಯಶಸ್ಸು ಎಂಬ ಶ್ರೇಷ್ಠ ತತ್ವದ ಅಡಿಯಲ್ಲಿ ದೂರದೃಷ್ಟಿಯ ಚಿಂತನೆಯೊಂದಿಗೆ ಭವಿಷ್ಯದ ಭವ್ಯ ಕನಸಿನೊಂದಿಗೆ ಸಮಾಜದ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರವೇ ಸನ್ಮಾರ್ಗ ಎಂಬುದನ್ನು ಮನಗಂಡು 1921ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರಾರಂಭವಾಗಿ 1946ರಲ್ಲಿ ಕೊಡಗು ಪ್ರಾಂತೀಯ ಸಹಕಾರ ಬ್ಯಾಂಕ್ ಎಂಬ ನಾಮಕರಣವನ್ನು ಕೊಂಡು 1956ರಲ್ಲಿ ಕೊಡಗು ರಾಜ್ಯ ಕರ್ನಾಟಕ ರಾಜ್ಯದೊಂದಿಗೆ ವಿಲೀನವಾದ ನಂತರ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂಬ ಮರು ನಾಮಕರಣದೊಂದಿಗೆ 2021 ಜೂನ್ 28ನೇ ತಾರೀಕಿಗೆ ನಾವು 100 ವರ್ಷಗಳನ್ನು ಪೂರೈಸಿದ್ದೇವೆ. ಈ ಸಹಕಾರ ಸಂಘಗಳಿಗೆ ಸಾಲ ನೀಡಿಕೆ ಹಾಗೂ ಅವುಗಳ ಮೇಲ್ವಿಚಾರಣೆಯ ಒಂದು ಉದ್ದೇಶದೊಂದಿಗೆ ಕಾರ್ಯವನ್ನು ಆರಂಭಿಸಿದ ಈ ನಮ್ಮ ಬ್ಯಾಂಕ್ ಸಹಕಾರ ಚಳುವಳಿಯ ಜೊತೆಗೆ 100 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಮಹತ್ವಪೂರ್ಣವಾದ ಒಂದು ಹೆಜ್ಜೆಯನ್ನು ಸಲ್ಲಿಸುವುದರ ಮೂಲಕ ಮುನ್ನಡೆಯುತ್ತಿರುವುದು ನಮಗೂ ಹಾಗೂ ನಮ್ಮ ಕೊಡಗಿನ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ. ನಮ್ಮ ಬ್ಯಾಂಕಿನ ಹೆಗ್ಗಳಿಕೆ ಬಹುಮುಖ್ಯವಾಗಿ ಜಿಲ್ಲೆಯ ಗ್ರಾಮೀಣ ಜನರ ರೈತರಿಗೆ ಅಗತ್ಯ ಇರುವಂಥ ಕೃಷಿ ಪತ್ತನ್ನು ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಬಾರ್ಡ್ ಹಾಗೂ ಅಫೆಕ್ಸ್ ಬ್ಯಾಂಕಿನ ಮುಖಾಂತರ ಅಲ್ಲಿಂದ ನಾವು ಪತ್ತನ್ನು ಪಡೆದು ನಬಾರ್ಡಿನ ಮುಖಾಂತರ ಬರುವಂಥ ಎಲ್ಲ ಉದ್ದೇಶಗಳ ಸಾಲವನ್ನು ಸತ ನಮ್ಮ ಕೊಡಗಿನ ಮೂಲೆಯ ಎಲ್ಲ ಗ್ರಾಮೀಣ ರೈತರ ಒಂದು ಆರ್ಥಿಕ ಸೇವೆಗಾಗಿ ಮುಡಿಪನ್ನು ಮಾಡುವುದರ ಮೂಲಕ ರೈತರ ಜೀವನಾಡಿ ಸಂಸ್ಥೆ ಎಂದು ಸತ ನಾವು ಕರೆಸಿಕೊಂಡಿರುವುದು ನಮ್ಮ ಬ್ಯಾಂಕಿನ ಒಂದು ಹಿರಿಮೆ ಆಗಿರುತ್ತದೆ. ಹಾಗೆ ತಾನು ಎಲ್ಲರೂ ತನಗಾಗಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಬ್ಯಾಂಕು ನಡೆದು ಬರುತ್ತಾ ನಮ್ಮ ಈ ಬ್ಯಾಂಕಿನ ನಿರಂತರ ಒಂದು ಬೆಳವಣಿಗೆಯಲ್ಲಿ ತಮ್ಮದೇ ಆದ ಒಂದು ಕೊಡುಗೆಗಳನ್ನು ನೀಡಿರುವ ಈ ಬ್ಯಾಂಕ್ ಇಂದಿನ ಅಧ್ಯಕ್ಷರುಗಳು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಹಾಗೂ ಈಗಿನ ನಿರ್ದೇಶಕರಿಗೆ ಹಾಗೂ 100 ವರ್ಷಗಳಲ್ಲಿ ಸಿಬ್ಬಂದಿಗಳ ಒಂದು ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯನ್ನು ಕೊಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೊಡಗು ಜಿಲ್ಲಾ ಕೇಂದ್ರ ಬ್ಯಾಂಕ್ ಇವತ್ತಿಗೆ ಇತರ ಬೇರೆ ಜಿಲ್ಲಾ ಬ್ಯಾಂಕ್ಗಳಿಗೆ ಪೈಪೋಟಿಯನ್ನು ನೀಡುವುದರ ಮೂಲಕ ನನ್ನ ಅನಿಸಿಕೆ ಪ್ರಕಾರ ಒಂದು 4ನೇ ಸ್ಥಾನದಲ್ಲಿ ಮುನ್ನಡೆಯುತ್ತಿರುವುದು ನಿಜವಾಗಿ ನಮ್ಮ ಕೊಡಗಿನ ಜನರ ಒಂದು ಹೆಗ್ಗಳಿಕೆ. ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ 21 DCC ಬ್ಯಾಂಕ್ಗಳ ಪರವಾಗಿ RBI ಇಂದ ಲೈಸೆನ್ಸ್ ಪಡೆದಂಥ 2ನೇ ಬ್ಯಾಂಕ್ ಎಂಬ ಒಂದು ಹೆಗ್ಗಳಿಕೆಗೂ ಸತ ನಮ್ಮ ಬ್ಯಾಂಕ್ ಪಾತ್ರವಾಗಿದೆ. ಹಿರಿಯ ಸಹಕಾರಿ ಧುರೀಣರು ಹಾಕಿದ ಭದ್ರ ಸಹಕಾರ ತಳಹದಿಯನ್ನು ಉಳಿಸಿಕೊಳ್ಳುತ್ತಾ ಸಮೃದ್ಧ ಕೊಡಗನ್ನು ಕಟ್ಟಲು ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮುಂದೆಯೂ ದಕ್ಷ ಪಾರದರ್ಶಕ ಆಡಳಿತ ವ್ಯವಸ್ಥೆಯಿಂದ ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಸೇವೆಯೊಂದಿಗೆ ಉತ್ತಮ ವ್ಯವಹಾರವನ್ನು ಹೊಂದಿ ಬ್ಯಾಂಕಿನ ಕೀರ್ತಿ ಪತಾಕೆಯು ಕಾವೇರಿ ಮಾತೆಯ ಮಡಿಲಿನಿಂದ ಭಾರತ ಮಾತೆಯ ಮುಡಿಯಲ್ಲಿ ರಾರಾಜಿಸಲಿ ಎಂಬುದೇ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ಆಶಯವಾಗಿದೆ.
ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಇದು ನಿಮ್ಮ ಬ್ಯಾಂಕ್. ಕೊಡಗಿನ ಜನತೆಯ ಮನಸ್ಸಿನಲ್ಲಿ ನಮ್ಮ ಬ್ಯಾಂಕ್. ಯಶಸ್ವಿ 100 ವರ್ಷಗಳು. 73 ವ್ಯವಸಾಯ ಸೇವಾ ಸಹಕಾರ ಸಂಘಗಳು, 79 ದವಸ ಭಂಡಾರಗಳು, 12 ಸಹಕಾರ ಮಹಿಳಾ ಸಮಾಜಗಳು, 3 ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು, 3 ಲ್ಯಾಂಪ್ಸ್ ಸಹಕಾರ ಸಂಘಗಳು, 11 ವ್ಯವಸಾಯ ಮಾರಾಟ ಸಹಕಾರ ಸಂಘಗಳು, 4 ಪಟ್ಟಣ ಸಹಕಾರ ಬ್ಯಾಂಕುಗಳು, 4 ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತಗಳು, 8 ಉದ್ಯೋಗಸ್ಥರ ಸಹಕಾರ ಸಂಘಗಳು, 4 ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಇತರೆ 87 ಸಹಕಾರ ಸಂಘಗಳು. ಒಟ್ಟು 288 ಸಹಕಾರ ಸಂಘಗಳ ಸದಸ್ಯತ್ವ. ಕೊಡಗು ಜಿಲ್ಲೆಯ ಜನತೆಯ ಸಹಕಾರದಿಂದ ರೂಪಾಯಿ 1081.76 ಕೋಟಿ ಠೇವಣಿ ಹಾಗೂ ರೂಪಾಯಿ 893.02 ಕೋಟಿ ಸಾಲವನ್ನು ಹೊಂದಿ ಪ್ರಗತಿದಾಯಕ 100 ವರ್ಷಗಳನ್ನು ಪೂರೈಸಿದೆ. ಬ್ಯಾಂಕಿನ ಶತಮಾನೋತ್ಸವ ವರ್ಷದಲ್ಲಿನ ಆಡಳಿತ ಮಂಡಳಿ.
ನಾಮಕರಣಗೊಂಡು ತದನಂತರ 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂದು ನಾಮಕರಣಗೊಂಡು 2021 ಜೂನ್ 28 ತಾರೀಕಿಗೆ 100 ವರ್ಷಗಳನ್ನು ಪೂರೈಸುವುದರೊಂದಿಗೆ ಸಹಕಾರ ಸಂಘಗಳಿಗೆ ಸಾಲ ನೀಡಿಕೆ ಹಾಗೆ ಅವುಗಳ ಮೇಲ್ವಿಚಾರಣೆಯ ಉದ್ದೇಶದೊಂದಿಗೆ ಕಾರ್ಯ ಆರಂಭಿಸಿದ ಬ್ಯಾಂಕ್ ಸಹಕಾರ ಚಳವಳಿಯ ಜೊತೆಗೆ 100 ವರ್ಷಗಳ ಯಶಸ್ವಿ ಮತ್ತು ಮಹತ್ವಪೂರ್ಣ ಸೇವೆಯನ್ನು ಸಲ್ಲಿಸಿ ಮುನ್ನಡೆಯುವ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯವಾಗಿರುತ್ತದೆ. ಈ 100 ವರ್ಷಗಳ ಕಾಲಾವಧಿಯಲ್ಲಿ ಸಹಕಾರ ಚಳವಳಿಯ ಪೂರ್ವಾಭಿವೃದ್ಧಿಗೆ ಪೂರಕವಾದ ನೀತಿ ನಿಯಮಗಳನ್ನು, ಕಾಯ್ದೆಗಳನ್ನು, ಕಾನೂನುಗಳನ್ನು, ವಿಧಿವಿಧಾನಗಳನ್ನು ಅನೇಕ ಬದಲಾವಣೆ ಆಗಿರುವುದನ್ನು ಗಮನಿಸಲಾಗಿದ್ದು, ಈ ಎಲ್ಲ ಬದಲಾವಣೆಗಳನ್ನು ಬ್ಯಾಂಕಿನ ಆಡಳಿತ ಮಂಡಳಿಯ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ರೂಢಿಸಿಕೊಳ್ಳುತ್ತಾ ಜಿಲ್ಲೆಯ ಅಗ್ರಗಣ್ಯ ಸಹಕಾರ ಬ್ಯಾಂಕ್ ಆಗಿ ಹೊರಹೊಮ್ಮಿರುತ್ತದೆ. ಕೊಡಗು ರಾಜ್ಯ ರಾಜ್ಯಗೊಂಡು ಪ್ರಾಂತೀಯ ಪ್ರದೇಶವಾಗಿ ರೂಪುಗೊಂಡಿದ್ದರಿಂದ ಬ್ಯಾಂಕಿನ ಹೆಸರು ಕೊಡಗು ಪ್ರಾಂತೀಯ ಸಹಕಾರ ಬ್ಯಾಂಕ್ ಎಂದು ಬದಲಾವಣೆಯಾಗಿರುತ್ತದೆ. ನಾಮಕರಣ ಮಾಡಿ ಮೇ 16ರಂದು 1950ರಲ್ಲಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಲಾಗಿರುತ್ತದೆ. 1956 ಎಂದು ಕರೆಯಲಾಗುತ್ತಿತ್ತು. ಬ್ಯಾಂಕಿಗೆ ಉತ್ತರಿ ಬ್ಯಾಂಕ್ ಎಂದು ಪರ್ಯಾಯ ಪರಿಣಾಮವಾಗಿತ್ತು. ಜಿಲ್ಲೆಯ ಏಲಕ್ಕಿ, ಕಾಫಿ ತೋಟಗಳ ಅಭಿವೃದ್ಧಿಗಾಗಿ ಅನುಕೂಲವಾದ 19 ಡಿಸಿಸಿ ಬ್ಯಾಂಕ್ಗಳ ಪೈಕಿ ಉತ್ತಮ ಕಾರ್ಯನಿರ್ವಹಣೆಗಾಗಿ ಅಂದಿನ ಮೈಸೂರು ರಾಜ್ಯ ಸರ್ಕಾರದಿಂದ ಪ್ರಥಮ ಇವತ್ತು ಒಂದು ನಾಣ್ಯದ ಎರಡು ಮುಖಗಳು ಅಂತೇನೆ ಹೇಳ್ತೇವೆ. ಒಂದು ಆಡಳಿತ ಮಂಡಳಿಗಳು ಮತ್ತು ಅಧಿಕಾರಿಗಳು ಒಟ್ಟಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಈ ಸಹಕಾರ ಸಂಘವನ್ನು ಮತ್ತು ಡಿಸಿಸಿ ಬ್ಯಾಂಕಿನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಡಿಸಿಸಿ ಬ್ಯಾಂಕ್ ಸುಮಾರು 39,000 ಜನರಿಗೆ ಸಾಲವನ್ನು ಕೊಟ್ಟಿದೆ. ಅದರ ಜೊತೆಗೆ ಸುಮಾರು 1,300 ಕೋಟಿ ರೂಪಾಯಿಷ್ಟು ಹಣವನ್ನು ಕೊಟ್ಟಿದೆ. ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಕೊಡಗು ಡಿಸಿಸಿ ಬ್ಯಾಂಕ್ 3rd ಪ್ಲೇಸಲ್ಲಿ ಇದೆ ಕೂಡ ತಪ್ಪಾಗಿಲ್ಲ. ಮುಂದಿನ ದಿನದಲ್ಲಿ ಫಸ್ಟ್ ಪ್ಲೇಸ್ ಬರಬೇಕು ಅಂತ ವಿನಂತಿಯನ್ನು ನಾನು ಎಲ್ಲ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೆಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ನಾನು ಕೂಡ ಒಂದು ಬೇಡಿಕೆಯನ್ನು ಇದ್ದೇನೆ, ಮಾದಾಪುರದ ಒಂದು ಬ್ಯಾಂಕನ್ನು ತೆರೆಯಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಯಾಕೆಂದರೆ ಡಿಸಿಸಿ ಬ್ಯಾಂಕ್ ಮಾದಾಪುರದಲ್ಲಿ ಇಲ್ಲ. ಅದರ ಜೊತೆಗೆ ಇವತ್ತು ನಮ್ಮ ಮಾದಾಪುರದಲ್ಲಿ ಸುಮಾರು 1000 ಮನೆಗಳು ಯಾರು ನಿರಾಶ್ರಿತರಿದ್ದಾರೆ, ಮನೆಯನ್ನು ಪಡ್ಕೊಂಡಿದ್ದಾರೆ, ಅವರೆಲ್ಲ ಬಂದು ಕೂಡ ಇಲ್ಲಿ ಸೇರಿರೋದ್ರಿಂದ ಆ ದೃಷ್ಟಿಯಿಂದ ಅಲ್ಲಿ ಕೂಡ ಡಿಸಿಸಿ ಬ್ಯಾಂಕನ್ನು ತೆರೆಯಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡ್ತೀವಿ. ಅದರ ಜೊತೆಗೆ ಈಗಾಗಲೇ ಮನೆಗೆ ಹಳ್ಳಿಗಳಿಗೆ ಬ್ಯಾಂಕಿಂಗ್ ಸಿಸ್ಟಮ್ನ ತಂದಿರುವುದು ಈ ಕೊಡಗು ಜಿಲ್ಲೆಯಲ್ಲಿ ಪ್ರಥಮವಾಗಿ ಡಿಸಿಸಿ ಬ್ಯಾಂಕ್. ಈ ವ್ಯವಸ್ಥೆಯನ್ನು ಇನ್ನೂ ಕೂಡ ನಾವು ಹೆಚ್ಚಿಸಬೇಕಾಗ್ತದೆ. ಇವತ್ತು ಎಲ್ಲೂ ಕೂಡ ಮನೆಗೆ ಬ್ಯಾಂಕಿಂಗ್ ಆಗಬೇಕಾಗ್ತದೆ. ಅದ್ರ ಜೊತೆಗೆ ಏನು ಕ್ಯಾಶ್ ಕಾರ್ಡ್ ಅಂತ ಅದನ್ನು ಡ್ರಾ ಮಾಡಿ ಕೂಡ ಇವತ್ತು ಒಂದು ವ್ಯಾನನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಕೂಡ ಮಾಡಿದೆ. ಆದರೆ ಅದಕ್ಕೆ ಜೊತೆಗೆ ಸೆಕ್ಯೂರಿಟಿನ ಚೆನ್ನಾಗಿರುವಂಥ ಕೆಲಸ ಮಾಡಬೇಕಾಗ್ತದೆ. ಅವರಿಗೆ ಸ್ಥಗಿತನೇ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಬೇಕು. ಮಡಿಕೇರಿ ತಾಲೂಕಿನಿಂದ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಕೇಟೊಡಿರ ಹರೀಶ್ ಪೂಯನವರು, ಅಂತೆಯೇ ನಿರ್ದೇಶಕರಾದಂತಹ ಶ್ರೀಯುತ ಅರುಣ್ ಭೀಮಯ್ಯನವರು, ಉಪನಿಬಂಧಕರಾದಂತಹ ಶ್ರೀಯುತ ಸಲೀಂ ರವರು. ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಲ್ಲ, ಇಡೀ ರಾಷ್ಟ್ರದಲ್ಲೇ ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅಸ್ತಿತ್ವ ಮತ್ತು ಹೆಸರನ್ನು ಬಹುಶಃ ಇದರ ಹಿನ್ನೆಲೆ ಅನೇಕ ಸಹಕಾರಿ ಇದು ಪ್ರಾರಂಭ ಆದಲಿಂದಲೇ ಪ್ರಾರಂಭ ಮಾಡಿ ಆ ಸಹಕಾರಿ ಏನು ತತ್ವಗಳು ಇದೆ ಅದನ್ನು ಯಥೇಚ್ಛವಾಗಿ ಅಳವಡಿಸಿಕೊಂಡು ಬಂದದ್ದರ ಪರಿಣಾಮ ಇವತ್ತು ಸಹಕಾರಿ ಕ್ಷೇತ್ರ ತನ್ನದೇ ಆದಂಥ ಇದರಲ್ಲಿ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಅತಿ ಸುಲಭದಲ್ಲಿ ಸಹಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವತ್ತು ಶತಮಾನೋತ್ಸವವನ್ನು ಆಚರಿಸುತ್ತಾ ಇದೆ. 3 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು ಅಂದಿನ ಹಿರಿಯ ಚೇತನ. ಬಹುಶಃ ಭಾಳ ನಾವೆಲ್ಲ ಹೆಮ್ಮೆ ಪಡುವಂಥದ್ದು, ಅಂದು ಸ್ಥಾಪಕ ಅಧ್ಯಕ್ಷರು ಕೂಡ ಕೊಡಂದೇರ ಕೊಡಂದೇರ ಅನ್ನಿಸ್ತರು ಅಂದರೆ ಈ ದೇಶದಲ್ಲಿ
ಸೈನ್ಯದಿಂದ ಹಿಡಿದು ನಾನಾ ಕ್ಷೇತ್ರಗಳಲ್ಲಿ ಅವರು ದೇಶ ಸೇವೆಯಲ್ಲಿ ತೊಡಗಿಸಿದ್ದು ಮಾತ್ರವಲ್ಲ ಸಹಕಾರ ಕ್ಷೇತ್ರದಲ್ಲೂ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರವೂ ಕೂಡ ಇವತ್ತು ಶತಮಾನ ಉತ್ಸವಕ್ಕೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅದೇ ಕುಟುಂಬದ ಬಹುಶಃ ತುಂಬ ಹಿರಿಯರು ಇರಬೇಕು. ವಾರ್ಡ್ ಗಣಪತಿಯವರು ಅಧ್ಯಕ್ಷರಾಗಿರುವುದು ಬಹುಶಃ ಹೇಗಿದೆ ಅದರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ 1970-76 ಕಾರ್ಯ ಮಾಡಿದರು. 1989ರಲ್ಲಿ ಒದಗಿ ಬಂದರು. ಬೆಂಗಳೂರು ಸಹಕಾರ ದವಸ ಭಂಡಾರದ ಬೆಳವಣಿಗೆಯಲ್ಲಿ 25 ವರ್ಷಗಳಿಂದ ಭಾಗಿಯಾಗಿರುವ ಶ್ರೀಯುತರು ಕೊಟ್ಟಿಪೇಟೆ, ಶನಿವಾರ ಸಂತೆ ಹಾಗೂ ಸೋಮವಾರಪೇಟೆ APCMSನ ಹಾಗೂ ತಾಲೂಕು ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದರು. ಹಾಗೆ KDCC ಬ್ಯಾಂಕಿನ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಂದೂರು ಸಹಕಾರ ದವಸ ಭಂಡಾರದ ನಿರ್ದೇಶಕರಾಗಿದ್ದವರು. ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕೃತರಾಗಿರುವ 82 ವರ್ಷ ವಯಸ್ಸಿನ ಈ ಹಿರಿಯ ಸಹಕಾರಿ ಕ್ಷೇತ್ರವನ್ನು ಆದರಣೀಯವಾಗಿ ಅಭಿನಂದಿಸಲಾಗುತ್ತಿದೆ. 72 ವರ್ಷ ವಯಸ್ಸಿನ ಶ್ರೀಯುತ ಮಾತಂಡ ಎ ರಮೇಶ್ ಅವರು ವಿವಿಧ ಸ್ತರಗಳ ಸಹಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಕ್ಕಂಥವರು. ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು. ಕೊಡಗು ಸಹಕಾರ ರತ್ನ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. 1997ರಿಂದ 2014ರವರೆಗೆ KDCC ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯ ಮಾಡಿರುವ ಶ್ರೀಯುತರು BCom LLB ಮಾಡಿಕೊಂಡು ಈಗಲೂ ವಕೀಲ ವೃತ್ತಿಯನ್ನು ಮಾಡ್ತಿದ್ದಾರೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಶ್ರೀಯುತರು 1995ರಿಂದ 2010ರವರೆಗೆ ಸೋಮವಾರಪೇಟೆ ಆರ್ಥಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಈ ಬ್ಯಾಂಕನ್ನು, ಈ ಸಹಕಾರ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಏರಿಸಿರ್ತಕ್ಕಂಥ ಹಲವಾರು ಹಿರಿಯ ಚೇತನರಿದ್ದಾರಲ್ಲ, ಅವ್ರು ಎಲ್ಲರೂ ಕೂಡ ನಾನು ಹೇಳ್ತೀನಿ ಇವತ್ತು ಸನ್ಮಾನಕ್ಕೆ ಒಳಪಡುವುದು. ಸಹಕಾರ ರತ್ನ ಇರ್ತಕ್ಕಂಥ ಬಿರುದನ್ನು ಕೊಡ್ತಾರೆ. ಮಾನ್ಯ ಮಿತ್ರರಾಗಿರ್ತಕ್ಕಂಥ ಸಚಿವರಿಗೆ ಗೊತ್ತಿದೆ, ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಿಂದ 2 ಬಾರಿ ಸಹಕಾರ ರತ್ನ ಕೊಡಬೇಕು ಅಂತ ನನಗೆ ಕೊಟ್ಟಾಗ ನಾನು ಅದನ್ನು ಒಪ್ಪಿದೆ. ಇವತ್ತು DCC ಬ್ಯಾಂಕ್ಗಳು ಅಧ್ಯಕ್ಷರು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ 1.5 ವರ್ಷ ಏನು ಕಟ್ಟಡ ಇದೆ ಅದಕ್ಕಿಂತ ಮುಂಚೆ ಕಟ್ಟಡವನ್ನು ಕಂಪ್ಲೀಟ್ ಮಾಡಿ ಈ ಕೊಡಗಿನವರೇ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ಅದು ಸದ್ಯದಲ್ಲೇ ಈಡೇರ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುದೀರ್ಘ 100 ವರ್ಷ ಇತಿಹಾಸ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಎಷ್ಟೋ ಸಂಸ್ಥೆಗಳು ನಾನು ನೋಡ್ತಾ ಇದ್ದೇನೆ, ಅಣಬೆಗಳು ಥರ ಹುಡ್ತವೆ. 1 ವರ್ಷ 2 ವರ್ಷ 3 ವರ್ಷ ಅವೆಲ್ಲವಿರ್ತಕ್ಕಂಥದ್ದನ್ನು ಹುಡುಕ್ಬೇಕಾಗ್ತದೆ. ಆದರೆ ಇಷ್ಟು ದೀರ್ಘಕಾಲ ಈ ಸಂಸ್ಥೆ ಬೆಳಿಬೇಕಾದ್ರೆ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಸಹಕಾರಿಗಳು ಈ ಬ್ಯಾಂಕಿನ ಆಡಳಿತವನ್ನು ಇಡಬೇಕಾಗ್ತದೆ, ಚುಕ್ಕಾಣಿಯನ್ನು ಇಡಬೇಕಾಗ್ತದೆ. ಎಷ್ಟು ಜನ ಡೈರೆಕ್ಟರ್ಗಳು ಇರ್ತಾರೋ ಅವರೆಲ್ಲ ಕೂಡ ಸಹಕಾರ ಕೊಡಬೇಕಾಗ್ತದೆ. ಸಹಕಾರ ಇಲಾಖೆಯಲ್ಲಿ ಏನಾದರೂ ಒಪ್ಪಿ ಸರ್ಕಿಲ್ ಅಂತ ಇರ್ಬೋದು, ಬೇರೆ ಬೇರೆ ಇರ್ಬೋದು, ತೊಂದರೆ ಆದಂಥ ಪಕ್ಷದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ 20,810 ಕೋಟಿ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಹಕಾರ ಇಲಾಖೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದೇವೆ. ಸುಮಾರು 8,000 ಕೋಟಿ ಆಲ್ರೆಡಿ ಸುಮಾರು 30 ಲಕ್ಷ ಜನರಿಗೆ, ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು. ಅದು ಬಸವರು ಇರ್ಬೋದು, ಹಳಬರು ಇರ್ಬೋದು, ಅದು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಥವಾ SC/ST ಅಥವಾ ಸ್ವಸಹಾಯ ಗುಂಪುಗಳು, ಈ ಥರ ಇವಕ್ಕೆಲ್ಲ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದು. ಏನು 20,000 ಮಾಡಿದ್ರು ಈಗ ಆಲ್ರೆಡಿ 8,000 ಕೋಟಿ ಸಾಲವನ್ನು ಕೊಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ನಾಣ್ಯಗಳಿಗೆ ಸಹಕಾರ ಕ್ಷೇತ್ರವನ್ನು ಏನೆಲ್ಲ ಬದಲಾವಣೆಯನ್ನು ಮಾಡಬಹುದು, ಏನೆಲ್ಲ ಸಹಕಾರ ಕ್ಷೇತ್ರ ಇದೆ ಅಂತಕ್ಕಂಥದ್ದನ್ನು ಸುಮಾರು ನಮಗೆ ಕೊಟ್ಟಂಥ 1 ವರ್ಷದಲ್ಲಿ
ಸಹಕಾರ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಸುಮಾರು 8 ಕೋಟಿ ಸ್ವಂತ ಬಂಡವಾಳದಿಂದ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಸ್ವಂತ ಕಟ್ಟಡ ಮತ್ತು ಡಿವಿಡೆಂಡ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಇವತ್ತು ಲಾಭಾಂಶ ಕೂಡ 9 ಕೋಟಿ, ಜೊತೆಗೆ ನೋ ಪ್ರಾಫಿಟ್ ನೋ ಲಾಸ್ ಇದ್ರೂ ಕೂಡ ನಮ್ಮ ಮೇಂಟೆನೆನ್ಸ್ ಇರ್ಬೋದು, ಬೇರೆ ಬೇರೆ ಸ್ಯಾಲರಿ ಎಂಪ್ಲಾಯ್ಸ್ ಇರ್ಬೋದು, ಅದರ ಲಾಭ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ 21 DCC ಬ್ಯಾಂಕ್ಗಳಲ್ಲಿ ಇವತ್ತು ನಮ್ಮ ಕೊಡಗು DCC ಬ್ಯಾಂಕ್ ಎಲ್ಲದರಲ್ಲೂ ಕೂಡ ಎ ಗ್ರೇಡ್ ಅನ್ನು ಪಡೆದಿರ್ತಕ್ಕಂಥದ್ದು. ಒಂದು ಸಹಕಾರ ಸಂಸ್ಥೆ ಎಲ್ಲವನ್ನೂ ನೋಡಬೇಕಾಗಿಲ್ಲ, ಒಂದು ಆಡಿಟ್ ರಿಪೋರ್ಟ್ ನೋಡಿದ್ರೆ ಸಾಕು, ಅದರಲ್ಲಿ ಎ ಇದೆಯಾ, ಬಿ ಇದೆಯಾ, ಸಿ ಇದೆಯಾ. ಇದು ಸುಮಾರು ವರ್ಷಗಳಿಂದ ಎ ಗ್ರೇಡ್ ಬರ್ತಾ ಇದೆ ಅಂದರೆ ಆ DCC ಬ್ಯಾಂಕ್ ಆರೋಗ್ಯವಂತ DCC ಬ್ಯಾಂಕ್ ಆಗಿದೆ. ಸಾಲ ಕೊಡ್ತಕ್ಕಂಥದ್ದಿರ್ಬೋದು, ಸಾಲ ವಸೂಲಿ ಇರ್ತಕ್ಕಂಥದ್ದಿರ್ಬೋದು, ಡಿವಿಡೆಂಡ್ ಕೊಡ್ತಕ್ಕಂಥ